ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೊಂಡ ಗುಂಡಿಗಳಿಂದ ಕೂಡಿದ ರಸ್ತೆಯಲ್ಲೇ ನಿತ್ಯ ಸಾಗಬೇಕಾದ ಅನಿವಾರ್ಯ ಸ್ಥಿತಿ ಕಾರ್ಕಳದ ಮುಣ್ಕೂರು ಗ್ರಾಮದ ಮುಲ್ಲಡ್ಕದಿಂದ ಪಾದೆಬೆಟ್ಟು ಬೋಳಾ ಪದವು ಸಂಪರ್ಕಿಸುವ ರಸ್ತೆಯಲ್ಲಿದೆ. ಮುಣ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಲ್ಲಡ್ಕ ಪರಿಸರದಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಮುಲ್ಲಡ್ಕ ಶಾಲೆಯವರೆಗೆ ಡಾಂಬರಿನ ರಸ್ತೆ ಇದ್ದು ಬಳಿಕ ರಸ್ತೆಯು ತೀರಾ ಹದಗೆಟ್ಟ ಪರಿಣಾಮ ರಸ್ತೆಯ ಕಾಮಗಾರಿಗೆ ಮುಂದಾಗಿದ್ದಾಗ ಒಂದಷ್ಟು ತೊಡಕುಗಳು ಹಾಗೂ ಖಾಸಗಿ ಭೂ ಮಾಲೀಕರ ಜಟಾಜಟಿಯಿಂದ ರಸ್ತೆಯ ಕಾಮಗಾರಿ ನಡೆಯದೆ ಬರೀ ಕಲ್ಲು ಮಣ್ಣು ತುಂಬಿದ ಹೊಂಡ ಗುಂಡಿಗಳಲ್ಲೇ ಈ ಭಾಗದ ಗ್ರಾಮಸ್ಥರು ಓಡಾಟವನ್ನು ನಡೆಸುವಂತಾಗಿದೆ. ಸಮರ್ಪಕವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಮಳೆಗಾಲದಲ್ಲಿ ಮಳೆ ನೀರು ರಸ್ತೆಯಲ್ಲಿ ಹರಿದು ದೊಡ್ಡ ಗಾತ್ರದಲ್ಲಿ ಹೊಂಡಗಳು ನಿರ್ಮಾಣವಾಗಿ ವಾಹನ ಸವಾರರು ಸಂಚರಿಸಲು ಸವಾಲಾಗಿ ಪರಿಣಮಿಸಿದೆ. ರಸ್ತೆಯಲ್ಲಿಯೇ ದೊಡ್ಡ ಗಾತ್ರದ ಬಂಡೆಕಲ್ಲು ಎದ್ದು ಬಂದಿದ್ದು ದ್ವಿಚಕ್ರ ವಾಹನ ಸವಾರರು ಪ್ರಯಾಣಿಸಲು ಕಷ್ಟಕರವಾಗಿದೆ. ಬೆಳ್ಮನ್ನಿಂದ ಮುಣ್ಕೂರು ಭಾಗಕ್ಕೆ ಹಾದು ಹೋದ ರಾಜ್ಯ ಹೆದ್ದಾರಿಯಿಂದ ಸಂಪರ್ಕವನ್ನು ಪಡೆಯುವ ಮುಲ್ಲಡ್ಕ ರಸ್ತೆಯು ತೀರಾ ಹದಗೆಟ್ಟು ಇದೀಗ ಹಲವು ವರ್ಷಗಳು ಕಳೆದರೂ ಡಾಂಬರು ಭಾಗ್ಯ ಮಾತ್ರ ಇನ್ನೂ ದೊರೆತಿಲ್ಲ. ಮುಲ್ಲಡ್ಕ ಪಾದೆಬೆಟ್ಟುವಿನಲ್ಲಿ ಧೂಮಾವತಿ ದೈವಸ್ಥಾನ, ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯೊಂದಿದ್ದು ಇಲ್ಲಿಗೆ ನಿತ್ಯ ನೂರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗಾಗಿ ಬರುತ್ತಾರೆ. ಬರುವ ವಿದ್ಯಾರ್ಥಿಗಳು ಹೊಂಡ ಗುಂಡಿಯಲ್ಲಿ ಸಾಗುವುದು ಇಲ್ಲಿ ಅನಿವಾರ್ಯವಾಗಿದೆ. ಅಲ್ಲದೆ ಶಾಲಾ ಮಕ್ಕಳನ್ನು ಹೊತ್ತು ತರುವ ಆಟೋ ರಿಕ್ಷಾಗಳು, ಶಾಲಾ ವಾಹನ, ಸ್ಕೂಲ್ ಬಸ್ಸುಗಳು ನಿತ್ಯ ಸರ್ಕಸ್ ಮಾಡಿಕೊಂಡು ಸಾಗುವುದು ಮಾಮೂಲಾಗಿದೆ. ಮುಲ್ಲಡ್ಕದಿಂದ ಬೋಳಾ ಪದವು ಭಾಗವನ್ನು ಸಂಪರ್ಕಿಸುವ ಸುಮಾರು 6 ಕಿಲೋಮೀಟರ್ ಉದ್ದದ ರಸ್ತೆಯಾಗಿದ್ದು ನಿತ್ಯ ಈ ಭಾಗದಲ್ಲಿ ಗ್ರಾಮಸ್ಥರು ಕಾಲುನಡಿಗೆಯಲ್ಲಿ ಹಾಗೂ ತಮ್ಮ ಸ್ವಂತ ವಾಹನ ಮತ್ತು ಬಾಡಿಗೆ ವಾಹನವನ್ನು ಅವಲಂಬಿಸಿಕೊಂಡು ಸಾಗುತ್ತಿದ್ದು ಇದೀಗ ರಸ್ತೆಯು ತೀರಾ ಹದಗೆಟ್ಟ ಪರಿಣಾಮ ಈ ಭಾಗದ ರಸ್ತೆಯಲ್ಲಿ ಯಾವುದೇ ಬಾಡಿಗೆ ವಾಹನಗಳು ಬರಲು ಹಿಂದೇಟು ಹಾಕುವಂತಾಗಿದೆ. ಕಳೆದ ಹಲವು ಸಮಯದಿಂದ ಇಲ್ಲಿನ ರಸ್ತೆಯನ್ನು ಸರಿಪಡಿಸಿಕೊಡಿ ಎಂದು ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಕಳೆದ ಹಲವು ವರ್ಷಗಳಿಂದಲೂ ಇಲ್ಲಿ ಜಲ್ಲಿ, ಟಾರು ಎಲ್ಲವೂ ಕಿತ್ತು ಮಣ್ಣಿನ ರಸ್ತೆಯಂತಾದ ರಸ್ತೆಯಲ್ಲೇ ಓಡಾಟವನ್ನು ನಡೆಸುವಂತಾಗಿದೆ. ಇಲ್ಲಿನ ಗ್ರಾಮೀಣ ಭಾಗದ ರಸ್ತೆಯ ಬೇಡಿಕೆಗೆ ಸ್ಪಂದಿಸಿ ಕಾರ್ಕಳ ಕ್ಷೇತ್ರದ ಶಾಸಕರು 2 ಬಾರಿ 25 ಲಕ್ಷ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿದರೂ ಖಾಸಗಿ ಭೂ ಮಾಲೀಕರ ಜಟಾಜಟಿಯಿಂದ ರಸ್ತೆಗೆ ಡಾಮರು ಭಾಗ್ಯ ದೊರೆಯದೆ ಬರೀ ಮಣ್ಣಿನ ರಸ್ತೆಯಲ್ಲೇ ಸಾಗುವಂತಾಗಿದೆ. ಇದೀಗ ಖಾಸಗಿ ಮಾಲೀಕರು ಜಾಗದ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದು ಗ್ರಾಮದ ಜನರಿಗೆ ರಸ್ತೆಯಿಲ್ಲದೆ ಸಮಸ್ಯೆಗಳು ಎದುರಾಗಿದೆ. 2 ಬಾರಿ ಅನುದಾನವನ್ನು ಮಂಜೂರು ಮಾಡಿ ವಾಪಸ್ಸಾದರೂ ರಸ್ತೆ ಸಮಸ್ಯೆ ಮಾತ್ರ ಇನ್ನೂ ಇತ್ಯರ್ಥವಾಗಿಲ್ಲ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ. ಈ ಭಾಗದ ಗ್ರಾಮಸ್ಥರು ಅನಾರೋಗ್ಯ ಸಂದರ್ಭದಲ್ಲಿ ಹಾಗೂ ಕೆಲವೊಂದು ತುರ್ತು ಸಂದರ್ಭದಲ್ಲಿ ರಸ್ತೆ ಸರಿಯಿಲ್ಲದೆ ಸಂಕಟವನ್ನು ಅನುಭವಿಸುವಂತಾಗಿದೆ. ರಸ್ತೆ ಸರಿಯಿಲ್ಲದೆ ಈ ಭಾಗದ ವಯೋವೃದ್ಧರು, ಅನಾರೋಗ್ಯ ಪೀಡಿತರಿಗೆ ನಿತ್ಯ ಸಮಸ್ಯೆಯಾಗುತ್ತಿದೆ. ಸಾಕಷ್ಟು ಬಾರಿ ಗ್ರಾಮಸ್ಥರು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಯಾರದ್ದೋ ಸಮಸ್ಯೆಯಿಂದ ತುರ್ತು ಸಂದರ್ಭದಲ್ಲಿ ಈ ಭಾಗದ ಗ್ರಾಮಸ್ಥರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಹೀಗಾಗಿ ಕೂಡಲೇ ಸಮಸ್ಯೆಯನ್ನು ಇತ್ಯರ್ಥಗೊಳಿಸಿ ರಸ್ತೆಗೆ ಡಾಮರೀಕರಣ ಮಾಡಬೇಕಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಖಲೀಲ್, V4 ನ್ಯೂಸ್, ಕಾರ್ಕಳ. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vertex. Invest smart. Invest in Mangaluru.